ಇನ್ನು ಬಳ್ಳಾರಿಯಿಂದ ಪ್ರವಾಸಕ್ಕೆ ಅಂತ ದುಬೈಗೆ ಹೋಗಿದ್ದವರು ಸೇಫ್ ಆಗಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಉದ್ಯಮಿ ಮಾಧವ್ ಕಿರಣ್ ಈಗ ಮುಂದಾಗ್ತಾ ಇದ್ದಾರೆ. ಬಳ್ಳಾರಿಯಿಂದ ಬಂದವರನ್ನ ಸಂಪರ್ಕ ಮಾಡಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಧವ್ ಅವರು ಮಾಡಿಕೊಟ್ಟಿದ್ದಾರೆ. ಬಳ್ಳಾರಿಯಿಂದ ಹೋದವರ ಜೊತೆಗೆ ಡ್ರೋನ್ ಪ್ರತಾಪ್ ಕೂಡ ಸಿಗಾಕೊಂಡಿದ್ದಾರೆ. ಕನ್ನಡಿಗರಿಗೆ ಹೋಟೆಲ್, ಊಟ, ತಿಂಡಿ ವ್ಯವಸ್ಥೆಯನ್ನ ಮಾಧವ್ ಮಾಡಿಕೊಟ್ಟಿದ್ದಾರೆ. ನಮ್ಮೂರವ್ರಲ್ವೇನ್ರಿ, ಸಪ್ತ ಸಾಗರವನ್ನು ದಾಟಿ ಹೊರಗೇನಕ್ಕೋ ಕೆಲಸಕ್ಕೋ, ಹೊಟ್ಟೆಪಾಡಿಗೋ ಅಥವಾ ಪ್ರವಾಸಕ್ಕೋ ಹೋದಾಗ ನೆರವಿಗೆ ಬರ್ಬೇಕಾಗಿರೋದು ಯಾರು? ನಮ್ಮವರೇ, ನಾವುಗಳೇ. ಸೊ ಹಾಗಾಗಿ ಕರ್ನಾಟಕಕ್ಕೆ ಅವ್ರನ್ನ ತಲುಪಿಸುವವರೆಗೂ ಎಲ್ಲಾ ಜವಾಬ್ದಾರಿಯನ್ನ ನಾನು ನೋಡ್ಕೊಳ್ತೀನಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಇಲ್ಲಿರುವ ಕನ್ನಡಿಗರು ಸೇಫ್ ಆಗಿದ್ದಾರೆ, ಆತಂಕ ಬೇಡ ಅಂತ ಕೂಡ ಮಾಧವ್ ಅವರು ಹೇಳ್ತಾ ಇದ್ದಾರೆ. ಬಳ್ಳಾರಿಯಿಂದ ಒಂದು ಟೀಮ್ ಏನು ಪ್ರವಾಸಕ್ಕೆ ಅಂತ ಹೋಗಿತ್ತು. ಆಗ ಈಗಲ್ಲಿ ನೋ ಫ್ಲೈಯಿಂಗ್ ಝೋನ್ ಇದೆ, ಏರ್ಪೋರ್ಟ್ಗಳು ಬಂದ್ ಆಗಿದೆ, ಫ್ಲೈಟ್ಗಳು ಹಾರಾಟ ನಡೆಸ್ತಾ ಇಲ್ಲ. ಹಾಗಾಗಿ ನಾವು ನಿಂತ್ಕೊಳ್ತೀವಿ ನಮ್ಮವರ ಪರವಾಗಿ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ಮಾಧವ್ ಕಿರಣ್ ಮಾತಾಡ್ತಾ ಇರುವಂತದ್ದು. ಬೆಳಿಗ್ಗೆ ನಾನು ಹೇಳಿದಾಗೆ ಈ 35 ಜನ ಏನು ಬಳ್ಳಾರಿಯಿಂದ ಬಂದಿದ್ದಾರೆ, ಅವ್ರ ಹತ್ರ 53 ಜನ ಏನು ಬಳ್ಳಾರಿಯಿಂದ ಬಂದಿದ್ದಾರೆ, ಅವ್ರ ಹತ್ರ ನಾವು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರ ಅಡ್ರೆಸ್ ನ ಕೊನೆಗೂ ಹುಡುಕಿದೀವಿ, ಅವರೆಲ್ಲ ಸಿಕ್ಕಿದ್ದಾರೆ, ಸೇಫ್ ಆಗಿದ್ದಾರೆ. ಎಲ್ಲರನ್ನು ಅವ್ರ ಬಾಯಿನಲ್ಲೇ ಕೇಳಿ, ಏನ್ ಸರ್ ಎಲ್ಲ ಕರೆಕ್ಟ್ ಆಗಿದ್ದೀರಲ್ವಾ? ಹೋಟೆಲ್ ನಮ್ಮ ಟ್ರಾವೆಲ್ ಏಜೆಂಟ್ ನಾಳೆ ಓಕೆ ರೇಣುಕಾ ಪ್ರಸಾದ್ ಅವರು, ಇವ್ರೇನ್ ಮಾಡಿದ್ರು, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.